ಹಲೋ ಹಾಯ್ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾವು ದ್ವಿತೀಯ PUCಯ ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಸಂದರ್ಭ ಪ್ರಶ್ನೆಗಳು ನೋಡ್ತಾ ಇದ್ದೇವೆ. ನಿಮಗೆ ವಾರ್ಷಿಕ ಪರೀಕ್ಷೆಗೆ 2025 ಫಿಕ್ಸ್ಡ್ ಕ್ವಶನ್ಸ್ಗಳಾಗಿರುತ್ತೆ. 2025 ವಾರ್ಷಿಕ ಪರೀಕ್ಷೆಗೆ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. ದ್ವಿತೀಯ PUCಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಸಂದರ್ಭ ನೋಡ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ನಾನು ಆಲ್ರೆಡಿ MCQ ಕ್ವಶನ್ಸ್ ಆಯಿತಾ, ಮತ್ತು ಅದೇ ರೀತಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಮತ್ತು ಒನ್ ವರ್ಡ್ ಕ್ವಶನ್ ಆಯಿತಾ, ಎಲ್ಲ ಸಬ್ಜೆಕ್ಟ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಲ್ರೆಡಿ 80/80 ವಿಡಿಯೋನಲ್ಲಿ ಹೇಳಿಕೊಟ್ಟಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡಿದ್ದೀರಾ ಅಂತ ಅನ್ಕೊಂಡ್ರೆ 80/80 ಎಲ್ಲ ವಿಡಿಯೋಗಳು ನನ್ನದು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ. ಇಲ್ಲಾಂದರೆ ಇವಾಗ ಈ ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಕೆಳಗಡೆ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ. 80/80 ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ. ಅದರೊಳಗೆ MCQ ಕ್ವಶನ್ಸ್ ಹೇಳಿದ್ದೇನೆ, ಅದೇ ರೀತಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಹೇಳಿದ್ದೇನೆ, ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಹೇಳಿದ್ದೇನೆ ಆಯಿತಾ. 10 MCQ ಕ್ವಶನ್ಸ್ ಮತ್ತು ಅದೇ ರೀತಿ 5 ನಿಮಗೆ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ 15 ಮಾರ್ಕ್ಸ್ ಮತ್ತು ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ 5 ಆಯಿತಾ. ಟೋಟಲ್ ಆಗಿ 20 ಮಾರ್ಕ್ಸ್ ನಿಮಗೆ ಎಲ್ಲಿ ಬರುತ್ತೆ, 1 ಅಂಕದ ಪ್ರಶ್ನೆಯಲ್ಲಿ ಬರುತ್ತೆ ಆಯಿತಾ. ಇಲ್ಲಿ 3 ಅಂಕದ ಪ್ರಶ್ನೆಯಲ್ಲಿ ಸಂದರ್ಭ ಪ್ರಶ್ನೆಗಳಲ್ಲಿ ಬಹಳ ಈಸಿಯಾಗಿ ನಿಮಗೆ ಕ್ವಶನ್ ಕೇಳ್ತಾರೆ. ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲಿ ನಾನು ನಿಮಗೆ ಶೋ ಮಾಡಿಸ್ತಾ ಇದ್ದೇನೆ ವಿತ್ ಆನ್ಸರ್ ಮುಖಾಂತರ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಇಲ್ಲಿ ನೋಡಿ, ಪಗೆಯಂ ಬಾಲಕ ನಂಬರೇ ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಒಂದು ಸಂದರ್ಭ ಪ್ರಶ್ನೆ ಕೇಳುವುದಿತ್ತಂದರೆ ಯಾವುದು ಒಂದು ಪ್ರಶ್ನೆ ಕೇಳ್ತಾರೆ ಅಂದರೆ, ಮೊದಲಿಗೆ ಪಗೆಯಂ ಬಾಲಕ ನಂಬರೇ ಈ ಒಂದು ಅಧ್ಯಾಯ ಪುಲಿಗೇರಿ ಸೋಮನಾಥ ಆಥರ್ ಆಗಿರ್ತಾರೆ, ನೆನಪಿನಲ್ಲಿಟ್ಟುಕೊಳ್ಳಿ ಆಯಿತಾ. ಈ ವಾಕ್ಯವನ್ನು ಪುಲಿಗೇರಿ ಸೋಮನಾಥ ಬರೆದಿರುವ ಸೋಮೇಶ್ವರ ಶತಕ ಎಂಬ ಕಾವ್ಯದಿಂದ ಆರಿಸಿಕೊಳ್ಳಲಾದ ಪಗೆಯಂ ಬಾಲಕ ನಂಬರೇ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರಿಬೇಕಾಗುತ್ತೆ. ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಮ್ಮೆ ಬಲ್ಲವರಿಂದ ಕಲಿತು ಅಂತ ಪ್ರಶ್ನೆ ನಿಮಗೆ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಏನಂತ ಬರಿಬೇಕು, ಆಯ್ಕೆಯಲ್ಲಿ ಆಯಿತಾ, ಆಯ್ಕೆ ಅಂತ ಹಾಕಬೇಕಿಲ್ಲಿ ಆಯಿತಾ. ಈ ರೀತಿ ಆಯ್ಕೆ ಅಂತ ಹಾಕಿ ಬರಿಬೇಕು. ಏನಂತ, ಈ ವಾಕ್ಯವನ್ನು ಪುಲಿಗೇರಿ ಸೋಮನಾಥ ಬರೆದಿರುವ ಸೋಮೇಶ್ವರ ಶತಕ ಎಂಬ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ, ಪಗೆಯಂ ಬಾಲಕ ನಂಬರೇ ಎಂಬ ಪದ್ಯದಲ್ಲಿ ಆರಿಸಿಕೊಳ್ಳಲಾಗಿದೆ ಅಂತ ಬರಿಬೇಕಾಗುತ್ತೆ ಆಯಿತಾ. ಇಲ್ಲಿ ಸಂದರ್ಭದಲ್ಲಿ ಬರಿಬೇಕು. ಏನಂತ ಸಂದರ್ಭದಲ್ಲಿ, ಇಲ್ಲಿ ಸಂದರ್ಭ ಅಂತ ಹಾಕಬೇಕು ಆಯಿತಾ. ಇಲ್ಲಿ ಸಂದರ್ಭ ಅಂತ ಹಾಕಿ, ಸೊ ಈ ಒಂದು ಕೆಲವೊಮ್ಮೆ ಬಲ್ಲವರಿಂದ ಕಲಿತು ಅಂತ ಏನಿದೆಯಲ್ಲ, ಇದು ಯಾವ ಒಂದು ಸಂದರ್ಭದಲ್ಲಿ ಹೇಳುವ ಮಾತಾಗಿದೆ ಅಂತ ಆಯಿತಾ. ಇಲ್ಲಿ ಎಕ್ಸ್ಪ್ಲೇಷನ್ ನೀವು ಬರೀಬೇಕಾಗುತ್ತೆ. ಸಂದರ್ಭದಲ್ಲಿ ಅಪಾರ ಜ್ಞಾನವನ್ನು ಹೊಂದಿ ಸರ್ವಜ್ಞ ಎನಿಸಿಕೊಳ್ಳಬೇಕಾದರೆ ಹಲವು ಮಾರ್ಗಗಳಿಂದ ಜ್ಞಾನವನ್ನು ಸಂಪಾದಿಸಬೇಕು. ಹಲವು ಹಳ್ಳಗಳು ಸೇರಿ ಸಮುದ್ರವಾಗುವಂತೆ ಹಲವು ರೀತಿಯಿಂದ ಕಲಿತು ನಾವು ಜ್ಞಾನದ ಸಮುದ್ರವೇ ಆಗಬಹುದು. ಆ ಹಲವು ರೀತಿಗಳು ಮಾರ್ಗಗಳು ಯಾವ್ಯಾವು ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಅಂತ ಈ ರೀತಿಯಲ್ಲಿ ನೀವು ಸಂದರ್ಭದಲ್ಲಿ ಬರೀಬೇಕಾಗುತ್ತೆ ಆಯಿತಾ. ಇಲ್ಲಿ 3ನೇ ಪಾಯಿಂಟ್ ಬರುತ್ತೆ. ಏನಂತ, ವಿಷಯ ವಿವರಣೆ, ಇಲ್ಲಾಂದರೆ ವಿವರಣೆ ಅಂತ ಬರಿಬೇಕಾಗುತ್ತೆ ಆಯಿತಾ. ಇಲ್ಲಿ ಏನು ಬರಿಬೇಕು, ವಿವರಣೆ, ಇಲ್ಲಾಂದರೆ ಸಾರಾಂಶ, ಯಾವುದಾದ್ರೂ ಒಂದು ಸಾರಾಂಶ ವಿವರಣೆ ಎಲ್ಲ ಒಂದೇ ಆಯಿತಾ. ವಿವರಣೆ ಹಾಕಬೇಕು. ಇಲ್ಲಿ ನೋಡಿ ಯಾವ್ಯಾವ ಪಾಯಿಂಟ್ ಬರುತ್ತೆ, ಇಲ್ಲಿ ಆಯ್ಕೆ ಅಂತ ಹಾಕಬೇಕು ಆಯಿತಾ, 1ನೇದು ಆಯಿತಾ. 2ನೇದು ಇಲ್ಲಿ ಸಂದರ್ಭ ಅಂತ ಹಾಕಬೇಕು ಆಯಿತಾ. ಇಲ್ಲಿ ವಿವರಣೆ ಅಂತ ಹಾಕಬೇಕು ಆಯಿತಾ. ಇಲ್ಲಿ ವಿವರಣೆ ಅಂತ ಹಾಕಬೇಕು, ಸಾಕು. ಈ 3 ಪಾಯಿಂಟ್ ಹಾಕಿ ಇಲ್ಲಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಈ 2 ಪ್ರಶ್ನೆ ಒಂದೇ ಆಗಿರುತ್ತೆ. ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಲವೊಮ್ಮೆ ಬಲ್ಲವರಿಂದ ಕಲಿತು ಅಂತ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೀವು ಓನ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿರ್ತಾರಂದರೆ, ಸೊ ಆ ಒಂದು ಪ್ರಶ್ನೆ ಯಾವ ಒಂದು ಅಧ್ಯಾಯ ಮೇಲೆ ಬರುತ್ತೆ ಅಂತ ನಿಮಗೆ ಫೈಂಡ್ ಔಟ್ ಆಗಬೇಕು ಮತ್ತು ಅದರ ಆಥರ್ ಯಾರು ಗೊತ್ತಿರಬೇಕು, ಅಷ್ಟೇ ಸಾಕು, ಮತ್ತೇನಿಲ್ಲ. ಆರಾಮಾಗಿ ನೀವು ಆನ್ಸರ್ ಮಾಡಬಹುದು. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಬ್ಬಳ್ಳಿಯವರ ರಸಬಳ್ಳಿ ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಒಂದು ಸಂದರ್ಭ ಕೇಳುವುದಿತ್ತಂದರೆ, ಬಂಗಾರ ನಿನಗ ಸ್ಥಿರವಲ್ಲ, ಬಂಗಾರ ನಿನಗ ಸ್ಥಿರವಲ್ಲ ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಒಂದು ಸಂದರ್ಭ ಕೇಳುವುದಿತ್ತಂದರೆ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಂಗಾರ ನಿನಗ ಸ್ಥಿರವಲ್ಲ, ಇದಕ್ಕೆ ಆನ್ಸರ್ ನೋಡಿ. ಈ ವಾಕ್ಯವನ್ನು ಜನಪದ ಗೀತೆಗಳಿಂದ ಆಯ್ದು ಹಬ್ಬಳ್ಳಿಯವರ ರಸಬಳ್ಳಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಆಯ್ಕೆಯಲ್ಲಿ ಬರೀಬೇಕು. ಇಲ್ಲಿ ಸಂದರ್ಭದಲ್ಲಿ ಇಷ್ಟು ಎಕ್ಸ್ಪ್ಲೇಷನ್ ನೀವು ಮಾಡಬೇಕಾಗುತ್ತೆ. ಇಲ್ಲಿ ವಿಷಯ ಇಲ್ಲಾಂದರೆ ವಿವರಣೆ ಹಾಕಿ ಇಲ್ಲಿ ಪಾಯಿಂಟ್ ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ದೀಪಾಗಿ. ಹಿತ್ತಾಳಿಗಿಂತ ಬಲು ಹೀನ ಆಯಿತಾ, ಹಿತ್ತಾಳಿಗಿಂತ ಬಲು ಹೀನ ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಂದರ್ಭದಲ್ಲಿ ಜ್ಯೋತಿ ನಿನಗ್ಯಾರ ಹೊಗಳ್ಯಾರ ಈ 3 ಪ್ರಶ್ನೆ ಅತಿ ಹೆಚ್ಚು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ ಆಯಿತಾ ಸಂದರ್ಭದಲ್ಲಿ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ
ಬರಲುಂಟು ಸುಗ್ಗಿ ಮತ್ತೆ. ನಿಮಗೆ ಪ್ರಶ್ನೆ, ಬೆಳಗುವ ಜಾವ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ವಾಕ್ಯವನ್ನು ವರಕವಿ ದತ್ತಾತ ರಾಮಚಂದ್ರ ಬೇಂದ್ರೆ ಅವರು ಬರೆದಿರುವಂತಹ ಬೆಳಗುವ ಜಾವ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೀಬೇಕು ಆಯ್ಕೆಯಲ್ಲಿ. ಆಯಿತಾ, ಬರಲುಂಟು ಸುಗ್ಗಿ ಮತ್ತೆ ಈ ಒಂದು ಸೆಂಟೆನ್ಸ್ ಯಾವ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ಇಲ್ಲಿ ನಿಮಗೆ ಗೊತ್ತಿರಬೇಕು. ಇಲ್ಲಿ ಎಕ್ಸ್ಪ್ಲೇಷನ್ ಸಂದರ್ಭದಲ್ಲಿ ಬರೀಬೇಕು. ಆಯಿತಾ, ಅದೇ ರೀತಿ ಇಲ್ಲಿ ವಿಷಯದಲ್ಲಿ ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲೇಷನ್ ಮಾಡಬೇಕು. ಅಂದಾಗ ಇಲ್ಲಿ ನಿಮಗೆ 3ಕ್ಕೆ 3 ಮಾರ್ಕ್ಸ್ ಕೊಡ್ತಾರೆ. ಆಯಿತಾ, ಅದೇ ರೀತಿ ಮುಳಗಿರಲಿ ಮುಪ್ಪು ಚಿಂತನದಿ ಈ ಒಂದು ಅಧ್ಯಾಯ ಮೇಲೆ ನಿಮಗೆ 2 ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ, ಇಲ್ಲಿ ಆಯ್ಕೆ ಬರೀಬೇಕು, ಇಲ್ಲಿ ಸಂದರ್ಭ, ಇಲ್ಲಿ ವಿವರಣೆ ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇವಾಗ ಇದೊಂದು ಪ್ರಶ್ನೆ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಯಾವೊಂದು ಪ್ರಶ್ನೆ ಅಂದರೆ, ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ. ಆಯಿತಾ, ಬೆಳಗುವ ಜಾವ ಅಧ್ಯಾಯ ಮೇಲೆ ನಿಮಗೆ ಸಂದರ್ಭ ಆಗಿರುತ್ತೆ ಇದು ಒಂದು ಪ್ರಶ್ನೆ. ಅದೇ ರೀತಿ ನೆಕ್ಸ್ಟ್ ಕ್ವೆಶ್ಚನ್, ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಈ ಒಂದು ಪ್ರಶ್ನೆ ಕೂಡ ರಿಪೀಟ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಬಹಳ ಸಂದರ್ಭ ಆಯಿತು ಈ ಒಂದು ಅಧ್ಯಾಯ ಮೇಲೆ, ಬಟ್ ಈ ಕ್ವೆಶ್ಚನ್ಸ್ ಬಹಳ ರಿಪೀಟ್ ಆಗಿದೆ. ಸೊ ಅದಕ್ಕೆ ನಾನು ಹೇಳಿದ್ದೇನೆ. ಸೊ ಈ ಒಂದು ಅಧ್ಯಾಯ ಮೇಲೆ ನೀವು ಅತಿ ಹೆಚ್ಚು ಬರಲುಂಟು ಸುಗ್ಗಿ ಮತ್ತೆ ಮತ್ತು ಅದೇ ರೀತಿ ಇದು ಯಾವುದು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಸೊ ನೋಡ್ಕೊಳ್ಳಿ, ಕ್ಯಾಶುವಲ್ ಆಗಿ ಇಂಪಾರ್ಟೆಂಟ್ ಆಗಿರುತ್ತೆ ಅವು 2 ಪ್ರಶ್ನೆ. ಆಯಿತಾ, ರಸ್ತೆ ಅಂಚೆಯಲ್ಲೇ ಕೈ ಹಿಡಿದು ನಡೆಸಿದವಳು ಅಂತ ಈ ಒಂದು ನಿಮಗೆ ಪ್ರಶ್ನೆ ಮುಂಬೈ ಜಾತಕದಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಆಗಿರುತ್ತೆ ಸಂದರ್ಭದಲ್ಲಿ. ಆಯ್ಕೆಯಲ್ಲಿ ಏನು ಬರೀಬೇಕು ನೋಡಿ, ಈ ಒಂದು ವಾಕ್ಯವನ್ನು GS ಶಿವರುದ್ರಪ್ಪ ಅವರು ಬರೆದಿರುವಂತಹ ಮುಂಬೈ ಜಾತಕ ಎಂಬ ಆರಿಸಿಕೊಳ್ಳಲಾಗಿದೆ ಅಂತ ಬರಿಬೇಕಾಗಿರುತ್ತೆ. ನಿಮಗೆ ಹೆಚ್ಚಾಗಿ ಈ ಒಂದು ಪ್ರಶ್ನೆ ಕೇಳಿದರೆ, ಕುಳಿತು ಕೆಮ್ಮುವ ಪ್ರಾಣಿ ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಕೇಳಲಾಗುವುದು? ಮುಂಬೈ ಜಾತಕ. ಆಯ್ಕೆಯಲ್ಲಿ ಏನು ಬರಬೇಕು? ಈ ವಾಕ್ಯವನ್ನು GS ಶಿವರುದ್ರಪ್ಪ ಅವರು ಬರೆದಿರುವಂತಹ ಮುಂಬೈ ಜಾತಕ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಕುಳಿತು ಕೆಮ್ಮುವ ಪ್ರಾಣಿ ಯಾವ ಒಂದು ಸಂದರ್ಭದಲ್ಲಿ ಈ ಮಾತು ಹೇಳಿದ್ದಾರೆ, ಇಲ್ಲಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ವಿವರಣೆ, ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ದೀಪಾಗಿ ಸಾಕು, ನಿಮಗೆ 3ಕ್ಕೆ 3 ಮಾರ್ಕ್ಸ್ ಕೊಡ್ತಾರೆ. ಸೊ 3 ಪಾಯಿಂಟ್ ಇಲ್ಲಿ ಹಾಕಿ ಆನ್ಸರ್ ಮಾಡಬೇಕಾಗಿರುತ್ತೆ. ಆಯಿತಾ, ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ಅಂತ ಪ್ರಶ್ನೆ ಕೂಡ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಇವಾಗ ನೋಡಿ, KS ನಿಸಾರ್ ಅಹಮದ್ ಅವರು ಬರೆದಿರುವಂತಹ ಈ ಒಂದು ನಿಮಗೆ ಚಾಪ್ಟರ್ ಆಗಿರುತ್ತೆ. ಆಯಿತಾ, ಯಾವ ಒಂದು ಪ್ರಶ್ನೆ ಇದರೊಳಗೆ ಇಂಪಾರ್ಟೆಂಟ್ ಅಂದರೆ, ಮನ್ನಿಸಲಿ ನಿಮ್ಮನ್ನು ಆ ದೇವರೇ ಅಂತ. ಮನ್ನಿಸಲಿ ನಿಮ್ಮನ್ನು ಆ ದೇವರೇ ಅಂತ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸಂದರ್ಭದಲ್ಲಿ. ಆಯ್ಕೆಯಲ್ಲಿ ಏನಂತ ಬರೀಬೇಕು? ಈ ವಾಕ್ಯವನ್ನು KS ನಿಸಾರ್ ಅಹಮದ್ ಅವರು ಬರೆದಿರುವಂತಹ ಆಯಿತಾ ಶಿಲುಬೆ ಏರಿದ್ದಾನೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೀಬೇಕು. ಆಯಿತಾ, ಅದೇ ರೀತಿ ಇಲ್ಲಿ ಸಂದರ್ಭದಲ್ಲಿ ಬರೀಬೇಕು. ಈ 2 ಪ್ರಶ್ನೆ ಒಂದೇ ಆಗಿರುತ್ತೆ ಆನ್ಸರ್. ಆಯಿತಾ, ಇಲ್ಲಿ ಸಂದರ್ಭದಲ್ಲಿ ಇಷ್ಟು ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗಿರುತ್ತೆ. ಅದೇ ರೀತಿ ಇಲ್ಲಿ ವಿವರಣೆಯಲ್ಲಿ ಇಷ್ಟು ಎಕ್ಸ್ಪ್ಲೇಷನ್ ಮಾಡಬೇಕಾಗಿರುತ್ತೆ ನೀವು. ಅದೇ ರೀತಿ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇವಾಗ ಬಂದೇ ತೀರುತ್ತದೆ ದೈವಿ ರಾಜ್ಯ ಈ ಒಂದು ಪ್ರಶ್ನೆ ಕೂಡ ನೀವು ಸಂದರ್ಭದಲ್ಲಿ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಆಯಿತಾ, ಬಂದೇ ತೀರುತ್ತದೆ ದೈವಿ ರಾಜ್ಯ ಈ ಒಂದು ಪ್ರಶ್ನೆಗೆ ನೀವು ಆನ್ಸರ್ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ, ಆಯ್ಕೆಯಲ್ಲಿ ಎಲ್ಲ ಸೇಮೇ ಇರುತ್ತೆ. ಈ ವಾಕ್ಯವನ್ನು KS ನಿಸಾರ್ ಅಹಮದ್ ಅವರು ಬರೆದಿರುವ ಶಿಲುಬೆ ಏರಿದ್ದಾನೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಎಲ್ಲ ಸೇಮ್. ಬಟ್ ಇಲ್ಲಿ ಸಂದರ್ಭದಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಈ ಒಂದು ಮಾತು ಆಗಿದೆ ಸೆಂಟೆನ್ಸ್, ಇಲ್ಲಿ ಸಂದರ್ಭದಲ್ಲಿ ಬರೀಬೇಕು. ಇಲ್ಲಿ ವಿವರಣೆಯಲ್ಲಿ ಎಕ್ಸ್ಪ್ಲೇಷನ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್, ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವಂತಹ ಈ ಒಂದು ಪದ್ಯ ಭಾಗ ಆಗಿರುತ್ತೆ. ಇಲ್ಲಿ ನೋಡಿ, ಎಷ್ಟು ಸಲಮ್ಮ ಹೇಳುವುದು ನಿನಗೆ, ವೆರಿ ಇಂಪಾರ್ಟೆಂಟ್. ಈ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವ ಕವಿತೆ 2006 ಎಂಬ ಕವನ ಸಂಕಲನದಿಂದ ಆಯ್ದು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಆಯ್ಕೆಯಲ್ಲಿ ಬರೀಬೇಕು. ಆಯಿತಾ, ಆಯ್ಕೆಯಲ್ಲಿ ಬರೀಬೇಕು. ಇವಾಗ ಸಂದರ್ಭದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಸಂದರ್ಭ ಅಂತ ನಾನು ಬರೆದಿದ್ದೀನಿ. ಇಲ್ಲಿ ಸಂದರ್ಭದಲ್ಲಿ ಇಷ್ಟನ್ನೇ ಎಕ್ಸ್ಪ್ಲೇಷನ್ ಮಾಡಬೇಕು. ಆಯಿತಾ, ಇಲ್ಲಿ ವಿವರಣೆಯು ಎಕ್ಸ್ಪ್ಲೇಷನ್ ಮಾಡಬೇಕು. ಆಯಿತಾ, ಅದೇ ರೀತಿ ನೆಕ್ಸ್ಟ್ ಕ್ವೆಶ್ಚನ್, ಮಾತೆ ಮರೆತು ಹೋಗಿದೆ ಕನೆ ಈ ಒಂದು ಪ್ರಶ್ನೆ ಕೂಡ ನಿಮಗೆ ಸಂದರ್ಭದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ, ಆಯ್ಕೆಯಲ್ಲಿ ಎಲ್ಲ ಸೇಮೇ ಬರುತ್ತೆ. ಸಂದರ್ಭದಲ್ಲಿ ನೀವು ಯಾವ ಒಂದು ಸಂದರ್ಭದಲ್ಲಿ ಈ ಒಂದು ಮಾತೆ ಮರೆತು ಹೋಗಿದೆ ಕನೆ ಅಂತ ಯಾವ ಒಂದು ಸಂದರ್ಭದಲ್ಲಿ ಮಾತಾಗಿದೆ ಅಂತ ಸಂದರ್ಭದಲ್ಲಿ ಬರೀಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ವಿಷಯ ವಿವರಣೆಯಲ್ಲಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಡೀಪಾಗಿ ಅಷ್ಟೇ, ಮತ್ತೇನಿಲ್ಲ. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ. ಆಯಿತಾ, ಸೊ ನೆಕ್ಸ್ಟ್ ಕ್ವೆಶ್ಚನ್, ಇವಾಗ ಮುಟ್ಟಿಸಿಕೊಂಡವನು ಅಧ್ಯಾಯ ಮೇಲೆ ನಿಮಗೆ ಒಂದು ಸಂದರ್ಭ ಕೇಳುತ್ತಿತ್ತಂದರೆ ಯಾವುದೋ ಒಂದು ಕೇಳ್ತಾರಂದರೆ, ಸೊ ಇಲ್ಲಿ
ಎರಡನೇ ಪ್ರಶ್ನೆ ಇದೆಯಲ್ಲ, ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ. ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ನಾಲ್ಕನೇ ಪ್ರಶ್ನೆ, ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು. ಈ ಒಂದು ಪ್ರಶ್ನೆ. ಮತ್ತು ಅದೇ ರೀತಿ ಇದಕ್ಕೆ ಆಪರೇಷನ್ ಬೇಕಿಲ್ಲ. ಈ ಒಂದು ಪ್ರಶ್ನೆ ಆಯಿತಾ. ಸೊ ಈ ಮೂರು ಪ್ರಶ್ನೆ ನೋಡ್ಕೊಳ್ಳಿ. ಒಂದನೇ ಪ್ರಶ್ನೆ ಕೂಡ ಒಂದು ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ, ಆಪರೇಷನ್ ಆಗಬೇಕು ಪರವಾಗಿಲ್ವಾ ಅಂತ ಈ ಒಂದು ಪ್ರಶ್ನೆ. ಸೊ ಈ ಮೂರು ಪ್ರಶ್ನೆ ಅತಿ ಹೆಚ್ಚು ನಿಮಗೆ ರಿಪೀಟ್ ಆಗಿರುವಂತಹ ಬಹಳ ಪ್ರಶ್ನೆ ಆಗಿರುತ್ತೆ. ಸೊ ಈ ಒಂದು ಅಧ್ಯಾಯ ಮೇಲೆ ಕೇಳೋದೈತಂದರೆ ಈ ಪ್ರಶ್ನೆನೇ ಕೇಳ್ತಾರೆ ಆಯಿತಾ. ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ, ಅತಿ ಹೆಚ್ಚು ಇಂಪಾರ್ಟೆಂಟ್ ಇದು. ಆಪರೇಷನ್ ಆಗಬೇಕು ಪರವಾಗಿಲ್ಲ, ಈ ಎರಡು ಪ್ರಶ್ನೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಯಿತಾ. ಅದೇ ರೀತಿ ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯನು, ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಆಯಿತಾ. ಸೊ ಇವಾಗ ನೆಕ್ಸ್ಟ್ ಚಾಪ್ಟರ್ ನೋಡೋಣ ಬನ್ನಿ. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಅಂದರೆ ವಾಲ್ಫೇರ್ ಅಭಿವೃದ್ಧಿ ತಂದ ದುರಂತ ಅಧ್ಯಾಯ ಮೇಲೆ ನಿಮಗೆ ಒಂದು 3 ಅಂಕದ ಒಂದು ಸಂದರ್ಭ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದಂದರೆ ಈ ವಾಕ್ಯವನ್ನು ಕೃಪಾಕರ್ ಸೇನಾನಿಯವರು ಕೆ ಪುಟ್ಟಸ್ವಾಮಿಯವರೊಂದಿಗೆ ಬರೆದಿರುವ ವಾಲ್ಫೇರ್ ಅಭಿವೃದ್ಧಿ ತಂದ ದುರಂತ ಪಾಠ ಇದೆಯಲ್ಲ, ವಾಲ್ಫೇರ್ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇದು ಪಾಠ ಆಗಿರುತ್ತೆ ಆಯಿತಾ, ಗದ್ಯ ಭಾಗ ಆಗಿರುತ್ತೆ, ಇದು ಪದ್ಯ ಭಾಗ ಅಲ್ಲ ಇದು ಆಯಿತಾ. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ ಆಯಿತಾ. ಸಂದರ್ಭದಲ್ಲಿ ಇಷ್ಟು ಬರಿಬೇಕು ಆಯಿತಾ, ವಿವರಣೆಯಲ್ಲಿ ಇಷ್ಟು ಬರಿಬೇಕು. ನೆಕ್ಸ್ಟ್, ಇದು ಅವರು ಅವರಿಗೂ ನೋಡಿರದ ಪ್ರಾಣಿ. ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ಕೊಳ್ಳಿ, ಇಲ್ಲಿ ಕೊಟ್ಟಿದ್ದೇನೆ ಕೆಳಗಡೆ. ಸೇಮ್ ಆಯ್ಕೆಯಲ್ಲಿ ಸೇಮ್ ಎಲ್ಲ ಆಯಿತಾ. ಅದೇ ರೀತಿ ಸಂದರ್ಭದಲ್ಲಿ ಮತ್ತು ವಿವರಣೆಯಲ್ಲಿ ಚೇಂಜ್ ಆಗುತ್ತೆ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಒಂದು ಸಂದರ್ಭ. ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ. ಸಂದರ್ಭದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಈ ವಾಕ್ಯವನ್ನು ನೇಮಿಚಂದ್ರ ಅವರು ಬರೆದಿರುವ ಬದುಕು ಬದಲಿಸಬಹುದು ಕೃತಿಯಿಂದ ಆಯ್ದು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಯಾವ ಒಂದು ಸಂದರ್ಭದಲ್ಲಿ ಈ ಮಾತಾಯಿತು ಇಲ್ಲಿ ಕೊಟ್ಟಿದ್ದೇನೆ ಆಯಿತಾ. ಇಲ್ಲಿ ವಿವರಣೆ ಇದೆ. ಈ ಅದೃಷ್ಟ ನಿನಗೂ ಇತ್ತಲೇ. ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಸಂದರ್ಭದಲ್ಲಿ ಇಲ್ಲಿ ಆನ್ಸರ್ ಬರೀಬೇಕು ಇಷ್ಟು, ಇಲ್ಲಿ ವಿವರಣೆಯಲ್ಲಿ ಇಷ್ಟು ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್. ಇವಾಗ ಇಲ್ಲೊಂದು ಪ್ರಶ್ನೆ ಇದೆ ನಿಮಗೆ, ಪದ್ಯ ವದ್ಯಂ ಗದ್ಯಂ ರುದ್ಯಂ. ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಈ ಒಂದು ಪ್ರಶ್ನೆ ಆಗಿರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಈ ವಾಕ್ಯವನ್ನು ಮುದ್ದನ್ನ ರಚಿಸಿರುವ ರಾಮೇಶ್ವಮೇಧ ಎಂಬ ಕೃತಿಯಿಂದ ಆಯ್ದು ತಿರುಗನ್ನಡದ ಬೆಲ್ನುಡಿ ಎಂಬ ನುಡಿ ಆರಿಸಿಕೊಂಡಿದೆ ಅಂತ ಬರಿಬೇಕು ಆಯಿತಾ. ಯಾವ ಒಂದು ಸಂದರ್ಭದಲ್ಲಿ ಈ ಒಂದು ಮಾತಾಗಿದೆ ಅಂತ ಇಲ್ಲಿ ನೀವು ಬರಿಬೇಕಾಗುತ್ತೆ. ಸಂದರ್ಭದಲ್ಲಿ ಇದು ಎಕ್ಸ್ಪ್ಲೇಷನ್ ಆಗಿರುತ್ತೆ, ನೀವು ವಿವರಣೆ. ಅದೇ ರೀತಿ ನೋಡಿ, ಇವಾಗ ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ. ಅದರ ಜೊತೆಗೆ ನೀರಿಲ್ಲದ ಗಂಟಲೋಲ್ ಕಡುಬಂ ತುರುಕಿದಂತಾಯಿತು. ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ. ಯಾವ ಒಂದು ಪ್ರಶ್ನೆ ಸುಮ್ಮನೆ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ ಇದು ಆಯಿತಾ. ಕನ್ನಡಂ ಕತೂರಿಯಲ್, ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ. ಅದೇ ರೀತಿ ಇವಾಗ ನೆಕ್ಸ್ಟ್, ಕೃಷ್ಣಗೌಡರ ಆನೆಯ ಅಧ್ಯಾಯ ಮೇಲೆ ನಿಮಗೆ ಸಂದರ್ಭ ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ, ನನ್ನ ಕೊಡಲಿ ಯಾಕೆ ತಂದು ಆಫೀಸಿನಲ್ಲಿ ಇಟ್ಟುಕೊಂಡಿದ್ದೀರಾ ಅಂತ ಆಯಿತಾ. ಈ ಮೇಲಿನ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣಗೌಡರ ಆನೆ ಎಂಬ ನಿಗ್ಗಳತೆಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಯಾವ ಸಂದರ್ಭದಲ್ಲಿ ಈ ಒಂದು ಮಾತಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದೇನೆ ಆಯಿತಾ. ಮತ್ತು ಅದೇ ರೀತಿ ಇಲ್ಲಿ ವಿವರಣೆ ಇದೆ ಆಯಿತಾ. ನೆಕ್ಸ್ಟ್ ಕ್ವಶನ್, ವೆಪನ್ ಸರ್, ವೆಪನ್ ನಮಗೆ ಮುಖ್ಯ, ವೆರಿ ವೆರಿ ಇಂಪಾರ್ಟೆಂಟ್. ಸಂದರ್ಭದಲ್ಲಿ ವೆಪನ್ ಸರ್, ವೆಪನ್ ನಮಗೆ ಮುಖ್ಯ, ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಇದಕ್ಕೆ ಆನ್ಸರ್ ಇಲ್ಲಿದೆ. ಅದೇ ರೀತಿ ನೋಡಿ, ಅದನ್ನು ಸುತ್ತಿಗೆ ಎಂದು ಕರೆಯಬಹುದಾಗಿತ್ತು. ಈ ಒಂದು ಪ್ರಶ್ನೆಗೆ ಕೂಡ ಆನ್ಸರ್ ಇಲ್ಲಿದೆ, ನೋಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ, ವೆರಿ ವೆರಿ ಇಂಪಾರ್ಟೆಂಟ್. ಸಂದರ್ಭದಲ್ಲಿ ಆನೆಗೂ ಮಾನ ಮರ್ಯಾದೆ ಇರುತ್ತೆ, ತಿಳ್ಕುವಂಥ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ಕೊಳ್ಳಿ ಸುಮ್ ಕ್ಯಾಶುವಲ್ ಆಗಿ. ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಅಂತ ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಅಂತ ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, ಈ ಕಂಬದೊಳಗೆ ಏನೋ ಸೇರಿಕೊಂಡಿದೆ. ನೋಡಿ, ಈ ಕಂಬದೊಳಗೆ ಏನೋ ಸೇರಿಕೊಂಡಿದೆ ಮತ್ತು ಅದೇ ರೀತಿ ನನ್ನ ಕೊಡಲಿ ಯಾಕೆ ತಂದು ಆಫೀಸಿನಲ್ಲಿ ಇಟ್ಟುಕೊಂಡಿದ್ದೀರಾ. ಈ ಒಂದು ಪ್ರಶ್ನೆ, ವೆಪನ್ ಸರ್, ವೆಪನ್ ನಮಗೆ ಮುಖ್ಯ. ಕ್ಯಾಶುವಲ್ ಆಗಿ ಈ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಕ್ವಶನ್, ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಇದು ಆಯಿತಾ. ನೆಕ್ಸ್ಟ್ ಕ್ವಶನ್, ಇವಾಗ ಕೃಷ್ಣಗೌಡರ ಆನೆ ಅಧ್ಯಾಯ ಮೇಲೆ ನಿಮಗೆ ಈ ಒಂದು ಸಂದರ್ಭ ಆಗಿರುತ್ತೆ ಆಯಿತಾ. ಈ ಒಂದು ಪ್ರಶ್ನೆ ಕ್ಯಾಶುವಲ್ ಆಗಿ ಒಂದೇ ಪ್ರಶ್ನೆ ಆಗಿರುತ್ತೆ. ಸಂದರ್ಭದಲ್ಲಿ ನೋಡ್ಕೊಂಡು ಬಿಡ್ರಿ. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬಿಲ್ ಇದ್ದ ಹಾಗೆ ಅಂತ ಪ್ರಶ್ನೆ ನೋಡ್ಕೊಂಡು ಬಿಡ್ರಿ ಸಾಕು. ಈ ರೀತಿಯಲ್ಲಿ ನಿಮಗೆ ನೋಡಿ, ಈ ರೀತಿಯಲ್ಲಿ ನಿಮಗೆ ಸಂದರ್ಭ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿತ್ತು ಫೈನಲ್ ಎಕ್ಸಾಮಲ್ಲಿ 2025. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಕೊಳ್ಳುತ್ತೇನೆ ಅಂತ ಕ್ಯಾಶುವಲ್ ಆಗಿ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ ಆಯಿತಾ. ಸೊ ಈ ರೀತಿಯಲ್ಲಿ ನಿಮಗೆ ಸಂದರ್ಭ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿತ್ತು. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳು ಡೆಫಿನೆಟ್ಲಿ ಓದ್ರಿ ಮೊದಲಿಗೆ ಆಯಿತಾ. ಇಂಪಾರ್ಟೆಂಟ್ ಆಗಿರುತ್ತೆ. ವಾರ್ಷಿಕ ಪರೀಕ್ಷೆಯಲ್ಲಿ ಈ ಕ್ವಶನ್ಸ್ಗಳು ನೋಡೋಕ್ಕೆ ಸಿಕ್ಕೇ ಸಿಗುತ್ತೆ ನಿಮಗೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.